ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ದೇವರ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷವಿದ್ರಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಫಸ್ಟ್ ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮೊಬ್ಬೊಬ್ಬರನ್ನು ಇದುವರೆಗೂ ಅಪ್ಪ ಒಳ್ಳೆ ಆರೋಗ್ಯದಲ್ಲಿ ಬಲವಾಗಿ ಕಾಪಾಡಿ ಕಾದು ನಡೆಸಿದ್ದೀರ ರಾಜ. ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರು, ಈ ವೇಳೆ ಸ್ವಾಮಿ ಜೀವನ ವಾಕ್ಯದ ಮುಖಾಂತರ ಈ ಮುಂಜಾನೆ ವೇಳೆ ನಮ್ಮೊಬ್ಬೊಬ್ಬರ ಸಂಗಡ ನೀನು ಮಾತಾಡೋ ಸ್ವಾಮಿ. ಅಪ್ಪ, ನೀನು ಮಾತಾಡುವತನಾಗಿದ್ಯಾ. ಅಪ್ಪ, ನೀನು ಸಂತೈಸುವತನಾಗಿದ್ಯಾ. ಶತ್ರುನ ಕುತಂತ್ರದಿಂದ ಹೊರತರುವ ದೇವರಾಗಿದ್ದೆ ರಾಜ. ಈ ಲೋಕದಲ್ಲಿ ಸ್ವಾಮಿ ಎಲ್ಲರೂ ಯಾರೇ ಕೈ ಬಿಟ್ಟರು ಅಪ್ಪ, ನೀನು ನಮ್ಮನ್ನು ಕೈ ಬಿಡದಂತೆ ಅಪ್ಪ ಕರೆ ಹಿಡಿದು ನಡೆಸುವ ದೇವರಾಗಿದ್ದೆ ರಾಜ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಎಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲು ಕೂಡ ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ನೋಡ್ತಿರೋರು ಯಾವುದೇ ಪರಿಸ್ಥಿತಿ ಇರ್ಬೋದು, ಆದರೆ ನನ್ನ ದೇವರು ಈ ದಿನ ಅಪ್ಪ ಪ್ರಾರ್ಥನೆ ವಾಕ್ಯ ಮುಗಿಸಿ ವಾಕ್ಯ ಕೇಳುವಷ್ಟರಲ್ಲಿ ಒಂದೊಂದು ವಾಕ್ಯ ಒಬ್ಬೊಬ್ಬ ಹೃದಯದಲ್ಲಿ ಅಪ್ಪ ನೀನು ಬಲಪಡಿಸಿ ಸಂತೈಸುವಾತನಾಗಿದ್ದೆ ಕರ್ತನೆ. ಅದಕ್ಕಾಗಿ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಟ್ಟು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಮಾನಸಿಕವಾಗಿ ಏನು ಮಾತಾಡದಂತೆ ಅಪ್ಪ ನಿನ್ನ ದಿವ್ಯ ಆಲೋಚನೆ ಮಧ್ಯೆ ಚಲಿಸಪಡೋದು ಕರ್ತನೆ. ಅದಕ್ಕಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಕರ್ತನೆ. ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ಬಾರಿ ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಬ್ಬೊಬ್ಬರು ಇದನ್ನು ಆತ್ಮಿಕ ಗೆದ್ದು ದೇವರಿಗೆ ಪ್ರಯೋಜನವಾಗಲಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೀನಿ, ನಮಗೂ ಸಹ ಪ್ರಾರ್ಥಿಸಿ. ಈ ದಿನದಲ್ಲಿ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬರು ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿ. ಈ ಮುಂಜಾನೆ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಯೋಬನ ಪುಸ್ತಕ 36ನೇ ಅಧ್ಯಾಯ 5ನೇ ವಾಕ್ಯ ತೆಗೆದಿರುವುದು, ಈಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಆಮೇಲೆ ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯದಲ್ಲಿ 2 ಭಾಗವಾಗಿ ನಾವು ವಿಂಗಡಿಸೋಣ. ಮೊದಲನೇ ಭಾಗದಲ್ಲಿ ಈಗೋ ದೇವರು ಮಹಾಶಕ್ತನಾಗಿದ್ದರು ಯಾರನ್ನೂ ತಿರಸ್ಕರಿಸುವುದಿಲ್ಲ. ನನ್ನ ದೇವರು ಸರ್ವಶಕ್ತನು. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಅಗತ್ಯಗಳು ಏನೇ ಇರ್ಬೋದು, ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ಸರ್ವಶಕ್ತನೆಂದು ಸತ್ಯವೇದದಲ್ಲಿ ಒಂದು ಹಳ್ಳೆ ಬರೆದಿಟ್ಟು ದೊಡ್ಡದಾಗಿ ಬರೀದೆ. ಸರ್ವಶಕ್ತನಂತೆಲ್ಲ ಬರೆದಿಟ್ಟು ನಿನ್ನ ಬೇಕಾದಂಥ ಅಗತ್ಯಗಳು, ನಿನ್ನ ಬೇಕಾದ ಪ್ರಾರ್ಥನೆ ಮನವಿಯನ್ನು ಬರೆದಿಡಿರಿ. ಆಗ ನನ್ನ ದೇವರು ಯಾರನ್ನು ತಿರಸ್ಕರಿಸುವುದಿಲ್ಲ. ಯಾಕಂದರೆ ನನ್ನ ದೇವರು ಮಹಾ ಸರ್ವಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಬರ್ತಲೋಮ್ಯ ಅಲ್ಲೂ ಯೇಸು ಸ್ವಾಮಿ ಮುಂದೆ ಆಗಲೇ ಪಾಸ್ ಆಗಿಬಿಟ್ರು. ಹೋಗುವಾಗ ಜನಗಳ ಸೌಂಡು, ಆವಾಗ ಅವನ ಪಕ್ಕದಲ್ಲಿ ಸ್ನೇಹಿತನ ಕೇಳ್ತಾನೆ, ಏನು ಎಷ್ಟೊಂದು ಸೌಂಡು, ಯಾಕೆ, ಯಾರು ಅಂದಾಗ ನಜರೇತಿನ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಅವನು ಕಿವಿಗೆ ಬಿತ್ತು. ಅವನು ಬಿದ್ದಿದ್ದ ತಕ್ಷಣ ಹಿಡ್ಕೊಂಡಿರೋಂಥ ಕೋಲು ತಟ್ಟೆ ಸೈಟು, ದಾವಿದ ಕುಮಾರನೇ ನನ್ನನ್ನು ರಕ್ಷಿಸಲು ಜೋರು ಕಿರಿಸ್ತಾ. ಆಗ ಯೇಸು ಸ್ವಾಮಿ ದೂರದಲ್ಲಿ ಆಗಲೇ ಹೋಗಿದ್ದವ್ರನ್ನ ಅವನನ್ನು ನನ್ನ ಬಳಿಯಲ್ಲಿ ಕರೆತಾನೆ. ದೇವರು ಹಂಗೆ ಹೋಗ್ಬೋದಿತ್ತಲ್ವ. ನನ್ನ ದೇವರು ಯಾರನ್ನು ತಿರಸ್ಕರಿಸುವನಲ್ಲ. ಈ ದಿನ ಅಂದು ಬರ್ತಲೋಮಿಯನ ಕನಿಕರಿಸಿದ ದೇವರು ನಮ್ಮೊಬ್ಬೊಬ್ಬರನ್ನು ಕನಿಕರಿಸಲು ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕಾಗಿ ನನ್ನ ದೇವರು ಮಾಮೂಲಿ ಶಕ್ತನಲ್ಲ, ಮಹಾಶಕ್ತನಾಗಿದ್ದಾನೆ. ಈ ದಿನದಲ್ಲಿ ದೇವರು ಮಹಾಶಕ್ತನಾಗಿರುವಾಗ ನಮ್ಮನ್ನು ಈ ಲೋಕದಲ್ಲಿ ಒಡ ಹುಟ್ಟಿದವರು ತಿರಸ್ಕರಿಸ್ಬೋದು, ತಂದೆ ತಾಯಿ ತಿರಸ್ಕರಿಸ್ಬೋದು, ಹೆಂಡತಿ ಗಂಡ ತಿರಸ್ಕರಿಸ್ಬೋದು, ಅತ್ತೆ ಮಾವ ತಿರಸ್ಕರಿಸ್ಬೋದು, ಆದರೆ ದೇವರು ತಿರಸ್ಕರಿಸುವನಲ್ಲ. ಆತನ ಅದಕ್ಕಾಗಿ ಮಹಾಶಕ್ತನಾಗಿದ್ದಾನೆ. ದೇವರು ಮಹಾಶಕ್ತನಾಗಿರುವಾಗ ಈ ಲೋಕದಲ್ಲಿ ಯಾರೇ ತಿರಸ್ಕರಿಸಬಹುದು, ನಿನ್ನನ್ನು ತಿರಸ್ಕರಿಸದೆ ಕಾಯುವಾತನಾಗಿದ್ದಾನೆ. ಆಗ ಬರ್ತಲೋಮಿನ ನನ್ನ ಬಳಿ ಕರೆತನ್ನಿ. ಯೇಸು ಸ್ವಾಮಿಗೆ ಗೊತ್ತು ಅವನಿಗೆ ಕಣ್ ಕಾಣಲ್ಲ ಅಂತ, ಆದರೆ ಅಲ್ಲೊಂದು ವಿಷಯ ಕೇಳ್ತಾರೆ, ನಾನೇನು ಮಾಡಲಿ ನಿನಗೆ? ಆಗ ನೋಡುವಂತೆ ಮಾಡು ಕರ್ತನೆ ಅಂತ ಅವನು ಕೇಳ್ತಾನೆ. ನೀನು ನಂಬಿದಂತೆ ನಿನಗಾಗಲಿ ಅಂತ ಏಸಪ್ಪ ಅವನ ಕಣ್ಣುಗಳನ್ನು ಮುಟ್ಟಿ ಅವನಿಗೆ ಸ್ವಸ್ಥ ಕೊಟ್ಟರು. ಏನಕ್ಕೆ ಅಂತ ಕೇಳಿದ್ರೆ, ತನ್ನ ಭಕ್ತರು ನಾವು ದೇವರ ದೃಷ್ಟಿಯಲ್ಲಿ ಮಕ್ಕಳಾಗಿರುವಾಗ ನಮ್ಮ ಬಾಯಲ್ಲಿ ದೇವರು ಪ್ರಾರ್ಥನೆ ಇಷ್ಟಪಡ್ತಾರೆ. ನಮ್ಗೆ ಏನು ಅಗತ್ಯವಿದೆ ಅದು ದೇವ್ರ ಹತ್ರ ಪ್ರಾರ್ಥಿಸಿ ಬೇಡಬೇಕು. ಕೆಲವ್ರು ಏನು ಮಾಡ್ತಾರೆ, ಇರುವಂಥ ಪರಿಸ್ಥಿತಿಗಳಲ್ಲಿ ಅಕ್ಕಪಕ್ಕ ಜನಗಳ ಹತ್ರ ಹಂಚ್ಕೊತಾರೆ, ಅಥವಾ ಸ್ನೇಹಿತರಿಗೆ ಫೋನ್ ಮಾಡಿ, ಬಂಧು ಮಿತ್ರರಿಗೆ ಫೋನ್ ಮಾಡಿ, ಹಿಂಗಾಯಿತು ಹಂಗಾಯಿತು ಹಂಗೆ ಹಿಂಗೆ ಅಂತ ಕುಟುಂಬದ ವಿಷಯಗಳು ಹಂಚ್ಕೊತಾರೆ. ಅವಾಗ ಏನಾಗುತ್ತೆ ಅಂದರೆ, ಪ್ರಿಯ ದೇವರ ಮಗುವೆ, ನಿನ್ನ ಕುಟುಂಬ 4 ವಿಷಯಗಳು 4 ಗೋಡೆ ಒಳಗಡೆ ಇರಬೇಕು
ಹೊರತು ಕುಟುಂಬ 4 ಗೋಡೆಯಿಂದ ಆಚೆ ಹೋಗುವಾಗ ವಿಷಯಗಳು ನಾಳೆ ದಿನ ಸಮಯ ಬರುವಾಗ ನಿನಗೆ ಅನಾನುಕೂಲ ಅವ್ರಿಗಿಲ್ಲ ಅಂದಾಗ ನಿನ್ನ ವಿರುದ್ಧವಾಗಿ ಅವರು ಮಾತಾಡ್ತಾರೆ. ಅದಕ್ಕಾಗಿ ನಿನ್ನ ಕುಟುಂಬದ ವಿಷಯ ಇತರರಿಗೆ ಮಾತಾಡುವಾಗ ಆಗಬಾರ್ದು. ಅದಕ್ಕಾಗಿ ಮನುಷ್ಯರ ಹತ್ರ ಯಾವ ವಿಷಯನೂ ಹಂಚಕೋಬೇಡಿ, ದೇವರ ಸನ್ನಿಧಿ ಹಂಚಿಕೊಳ್ಳಿ. ಅದಕ್ಕಾಗಿ ಯೇಸು ಸ್ವಾಮಿ ಬರ್ತಲೊಮ್ಮಿನ ನಾನೇನು ಮಾಡಲಿ, ನಾನು ನೋಡುವಂತೆ ಮಾಡು ಕರ್ತನೆ ಅಂತ ಅವನು ಕೇಳ್ದ. ಈ ದಿನದಲ್ಲಿ ದೇವರು ಒಬ್ಬೊಬ್ಬರನ್ನು ಕೇಳ್ತಿರುವಂಥ ಮಾತು, ನಾನು ಏನು ಮಾಡಲಿ, ನಿಮ್ಮ ಜೀವಿತದಲ್ಲಿ ನಾನು ಏನು ಮಾಡೋದು ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಏನೇ ಇರ್ಬೋದು, ನನ್ನ ದೇವರ ಆ ಪರಿಸ್ಥಿತಿ ಬದಲಾಯಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ನಾನು ಏನು ಮಾಡಲಿ, ನಿಮ್ಮ ಪರಿಸ್ಥಿತಿಯನ್ನು ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾದ ದೇವರು ನನ್ನ ದೇವರಾಗಿದ್ದಾನೆ. ಅದೇ ಪ್ರಕಾರ ನೋಡುವುದಾದರೆ ಮುಂದೆ ಆತನು ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಪ್ರಿಯ ದೇವರ ಮಗುವೆ, ದೇವರ ಬುದ್ಧಿ ಸಾಮರ್ಥ್ಯ ಎಂಥದ್ದು ಅಂದರೆ ಅದನ್ನು ವರ್ಣಿಸೋದಕ್ಕೂ ಆಗೋದಿಲ್ಲ. ಸತ್ಯವೇದದಲ್ಲಿ ಮೊದಲನೇ ಆ ವಾಗ್ದಾನ ಯಾವುದು ಅಂತ ನೋಡುವುದಾದರೆ, ಆದಾಮ ಅವಳು ತಪ್ಪು ಮಾಡಿದ್ರು, ಆಗ ದೇವರು ಬಂದು ಅವಳಿಗೆ ಒಂದು ಶಿಕ್ಷೆ ಕೊಡ್ತಾರೆ. ಅದೊಂದು ವಾಗ್ದಾನವೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ನಿನ್ನ ಹೊಟ್ಟೆಲೊಂದು ಮಗು ಹುಟ್ಟುತ್ತೆ, ಆ ಸೈತಾನನಿಗೆ ಆ ಮಗು ತಲೆ ಜಜ್ಜುತ್ತೆ. ಅಲ್ಲಿ ಏನಾಯಿತು, ಅಲ್ಲಿ ಆದಾಮ ಅವ್ವ ಸೈತಾನ 3 ಜನ ಇದ್ರು. ಅಲ್ಲಿ ಹುಟ್ಟುವಂಥ ಮಗು ಸೈತಾನ ತಲೆ ಜಜ್ಜುತ್ತೆ. ಅಲ್ಲಿಂದ ಯೇಸು ಸ್ವಾಮಿ ಹುಟ್ಟಬಾರ್ದು, ಅಲ್ಲಿಂದ ದಾವಿದ ಕುಮಾರನು ಹುಟ್ಟಬಾರ್ದು, ಅಲ್ಲಿಂದ ನನ್ನ ಕರ್ತನ ದೇವರು ಹುಟ್ಟಬಾರ್ದು ಅಂತ ಸೈತಾನ ಅದನ್ನು ವಿಧವಾಗಿ ಹೋರಾಟ ಮಾಡ್ಕೊಂಡ್ ಬಂದ. ಕೊನೆಯಲ್ಲಿ ಹೊಸ ಒಡಂಬಡಿಕೆ ನನಗಾಗಿ ನಿನಗಾಗಿ ದೇವರು ನಮ್ಮ ತಪ್ಪು ಪಾಪಗಳಿಗೋಸ್ಕರ ಆತನ ಮನುಷ್ಯನಾಗಿ ಇಳಿದು ಬಂದ. ನೋಡಿದ್ರ, ಅವನು ಅಲ್ಲೂ ಸಹ ನೀನು ದೇವರ ಮಗನಲ್ಲೂ ಈ ರೊಟ್ಟಿನ ಕಲ್ಲ ಅಂತ ಮಾಡು, ನೀನು ಮೇಲಿಂದ ಬೀಳು, ನಿನ್ನ ಕಲ್ಲಿಗೆ ತಗಲಂತ ಕಾಪಾಡ್ತಾರಲ್ವಾ. ಯೇಸು ಸ್ವಾಮಿನೇ ಬಿಟ್ಟಿಲ್ಲ ಪರೀಕ್ಷೆ ಮಾಡೋಕ್ಕೆ, ಇನ್ನು ನಿನಗೂ ನನ್ನ ಸೈತಾನ ಬಿಡ್ತಾನ. ಪ್ರಿಯ ದೇವ್ರ ಮಗುವೆ, ಎಷ್ಟೇ ಲೋಕದಲ್ಲಿ ಕಷ್ಟ ಸಂಕಟಗಳಿರ್ಬೋದು, ಅಲ್ಲೆಲೂಯ, ಈ ಲೋಕ ಕಷ್ಟ ಸಂಕಟ ಈ ಲೋಕ ಜಯಿಸಿದ ಆತನು ನನ್ನ ತಂದೆಯ ದೇವರಾಗಿದ್ದಾನೆ. ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಬುದ್ಧಿ ಸಾಮರ್ಥ್ಯವು ಅಪಾರವಾದಿದೆ. ಅದಕ್ಕಾಗಿ ನನ್ನ ತಂದೆಯ ದೇವರನ್ನು ಪರೀಕ್ಷಿಸಬಾರ್ದು. ಸೈತಾನ್ ಏನೇ ಪ್ಲಾನ್ ಮಾಡಿದ್ರು ಸಹ ಸೈತಾನ್ ಮಾತಿಗೆ ನನ್ನ ದೇವರು ತಲೆ ಬಗ್ಗಿಸ್ತಿಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಈ ದಿನ ಪ್ರಿಯ ದೇವ್ರ ಮಗುವೆ, ಎಷ್ಟೋ ಬಾರಿ ನಾವೇನು ಮಾಡ್ತೀವಿ, ಸೈತಾನ್ ಕೊಡುವಂಥ ದುರಾಲೋಚನೆ, ಸೈತಾನ್ ಕೊಡುವ ದುರ್ಬೋಧನೆ, ಸೈತಾನ್ ಹೇಳುವಂಥ ಒಂದು ಮನಸ್ಸು ಕೆಡಿಸುವಂಥ ಕಾರ್ಯಗಳಿಗೆ ನಾವು ಕಿವಿ ಕೊಟ್ಟು ನಮ್ಮ ಆತ್ಮಿಕ ಜೀವಿತ ನಾವು ಬಿದ್ದೋಗ್ತೀವಿ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ಶತ್ರುವಾದನು ಯೇಸು ಸ್ವಾಮಿನ ವಂಚಿಸಿದ ಮೇಲೆ ಇನ್ನು ನಿನ್ನ ವಂಚಿಸೋದಿಲ್ವಾ? ಇದನ್ನು ನಿನ್ನ ಜೀವಿತದಲ್ಲಿ ಎಂಥ ವಂಚನೆ ಕಾರ್ಯ ಬರ್ಬೋದು. ಅದಕ್ಕಾಗಿ ನಿನ್ನ ಪ್ರಾರ್ಥನೆಯಲ್ಲಿ ಎದ್ದೇಳಬೇಕು. ಇದನ್ನು ಪ್ರಾರ್ಥನೆ ಎದ್ದೇಳುವಾಗ ನನ್ನ ದೇವರು ಮಹಾಶಕ್ತನಾಗಿದ್ದಾನೆ. ಎಸ್, ನೀನು ಮಹಾಶಕ್ತನಾಗಿದ್ದಾನೆ. ಅದನ್ನು ನೀನು ನಂಬುವುದೇ ಆದರೆ ನನ್ನ ದೇವರು ಯಾರನ್ನು ತಿರಸ್ಕರಿಸುವುದಿಲ್ಲ. ಆತನ ಬುದ್ಧಿಯು ಅಪಾರವಾಗಿದೆ. ಈ ರೀತಿ ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುವುದೇ ಆದರೆ ಆತನ ಅಪಾರವಾದ ಬುದ್ಧಿ ಜ್ಞಾನ ನನಗೂ ನಿನಗೂ ದೇವರು ದಯಪಾಲಿಸುವಾತನಾಗಿದ್ದಾನೆ. ಎಷ್ಟೋ ಜನ ಅನ್ಕೊಂಡು ನನಗೆ ಜ್ಞಾನ ಇಲ್ಲ, ಮಾತಾಡೋಕ್ಕೆ ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಯಾಕೋಬನ ಬರೆದ ಪತ್ರಕ್ಕೆ 1:5, ಯಾವನಿಗಾದ್ರೂ ಜ್ಞಾನ ಕಮ್ಮಿ ಆಗಿದ್ರೆ ನನ್ನ ಬಳಿ ಬೇಡಿಕೊಳ್ಳಿರಿ, ಉದಾರ ಮನಸ್ಸನ್ನು ಅನುಗ್ರಹಿಸುತ್ತೇನೆ. ದೇವರು ಜ್ಞಾನವನ್ನು ಕೊಡಲು ಶಕ್ತನಾಗಿದ್ದಾರೆ, ಬುದ್ಧಿ ಸಾಮರ್ಥ್ಯ ಕೊಡಲು ಶಕ್ತನಾಗಿದ್ದಾರೆ. ಯಾರಿಗೆ ಬೇಕು ಕೇಳಿ ಹೊಂದಿಕೊಳ್ಳಬೇಕು. ಅಲ್ಲಿ ಹಾಲೆಲಿಯ ಸ್ತೋತ್ರ, ಅಲ್ಲಿ ಕಣ್ಣು ಕಾಣ್ದಿರುವಂಥ ವ್ಯಕ್ತಿ ಕೇಳಿ ಹೊಂದಿಕೊಂಡ. ಈ ದಿನ ನಮಗೆ ಬೇಕಾಗಿರುವಂಥ ಅಗತ್ಯಗಳು, ನಮಗೆ ಬೇಕಾದಂಥ ಪರಿಸ್ಥಿತಿಗಳನ್ನು ಈಡೇರಿಸುವುದಕ್ಕಾಗಿ ನನ್ನ ದೇವರು ಕೇಳ್ತಾ ಇದ್ದಾರೆ. ನಾನು ಏನು ಮಾಡಲಿ? ಬರ್ತಲೋಮ್ಯ ನಾನು ನೋಡುವಂತೆ ಮಾಡೋ ಕರ್ತನೆ ಅಂತ ಕೇಳ್ದ. ನಿನ್ನ ಪರಿಸ್ಥಿತಿಗಳು ಏನಿದೆ, ನಾನೇನು ಮಾಡಿದೆ ಅಂತ ದೇವರು ಕೇಳುವಾಗ ಆತನ ದೇವರು ಯಾರಾಗಿದ್ದಾನೆ? ಮಹಾಶಕ್ತನಾಗಿದ್ದರು. ಆತನು ಯಾರನ್ನೂ ತಿರಸ್ಕರಿಸುವುದಿಲ್ಲ. ನಿನ್ನ ಪ್ರಾರ್ಥನೆ ಮನವಿಗೆ ಸದುತ್ತರ ಕೊಡ್ತಾನೆ. ಅಪ್ಪ ಲೇಟಾಗಿ ಮಾಡ್ಬೋದು, ಲೇಟೆಸ್ಟಾಗಿ ಅದ್ಭುತವಾಗಿ ಮಾಡುವಾತನಾಗಿದ್ದಾನೆ. ಅದಕ್ಕಾಗಿ ಆತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪ್ರಾರ್ಥನೆ ಮನವಿ ಏನಿದ್ರು ಸಹ ದೇವರ ಮುಂದೆ ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಮರುತ್ತರ ಕೊಡುವಾತನಾಗಿದ್ದಾನೆ. ನಿನ್ನ ಪ್ರಾರ್ಥನೆ ಮನುಷ್ಯರು ತಿರಸ್ಕರಿಸ್ಬೋದು, ತಂದೆ ತಾಯಿ, ಕೆಲಸದ ಕಂಪನಿ, ಸ್ನೇಹಿತರು ಎಲ್ಲರೂ ತಿರಸ್ಕರಿಸ್ಬೋದು, ನಿನ್ನ ಮಾತು ತಿರಸ್ಕರಿಸ್ಬೋದು. ಆದರೆ ನಿನ್ನ ಮಾತು ನನ್ನ ದೇವರು ತಿರಸ್ಕರಿಸುವನಲ್ಲ. ಎಸ್, ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.